ಸೊ ನಮಸ್ಕಾರ ಎಲ್ರಿಗೂ. ಸೊ ಇವತ್ತಿನ ವಿಡಿಯೋದಲ್ಲಿ ಇನ್ಫೋಸಿಸ್ BPMನಲ್ಲಿ ಹೈರಿಂಗ್ ಆಗ್ತಾ ಇದೆ ಪ್ರೊಸೆಸ್ ಎಕ್ಸಿಕ್ಯೂಟಿವ್ ರೋಲ್ಗೆ. ಈವನ್ ಇದಕ್ಕೆ ಫ್ರೆಷರ್ಸು ಕೂಡ ಅಪ್ಲೈ ಮಾಡ್ಬೋದಾಗಿರುತ್ತೆ, ಅದು ಕೂಡ ಬೆಂಗಳೂರಿನ ಲೊಕೇಶನಲ್ಲಿ. ಸೊ ಈ ಒಂದು ಜಾಬ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಎಂಡ್ವರೆಗೂ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಜಾಬ್ ರಿಲೇಟೆಡ್ ವೀಡಿಯೋಸ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಸೊ ಬನ್ನಿ ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಮೊದಲನೇದಾಗಿ ಎಲಿಜಿಬಿಲಿಟಿ ಕ್ರೈಟೀರಿಯಾ ನೋಡ್ತಾ ಹೋಗೋಣ. ಸೊ ಎಜುಕೇಷನ್ ಬಂದು ಡಿಗ್ರಿ ಕ್ಯಾಂಡಿಡೇಟ್ಸ್ ಮಾತ್ರ ಅಪ್ಲೈ ಮಾಡ್ಬೋದಾಗಿರುತ್ತೆ. ಅಂತಂದರೆ BCom, BBA, BBM, BSc ಕ್ಯಾಂಡಿಡೇಟ್ಸ್ ಮಾತ್ರ ಎಲಿಜಿಬಿಲಿಟಿ ಇರ್ತೀರ ಅಪ್ಲೈ ಮಾಡ್ಬೋದು. ಎಲಿಜಿಬಿಲಿಟಿ ಇಲ್ಲದೆ ಇರೋ ಕ್ಯಾಂಡಿಡೇಟ್ಸ್ ನೋಡೋದಾದರೆ BCA, MBA, MCom, BE ಅಥವಾ BTech, MCA ಹಾಗೆ ಎನಿ ಪೋಸ್ಟ್ ಗ್ರಾಜುಯೇಷನ್ ಕ್ಯಾಂಡಿಡೇಟ್ಸ್ ನಿಮ್ಮದು ಕಂಪ್ಲೀಟ್ ಆಗಿದೆ ಅಂದರೆ ನೀವು ಎಲಿಜಿಬಿಲಿಟಿ ಇರೋದಿಲ್ಲ ಅಂತಲೇ ಹೇಳ್ಬೋದು. ಸೊ ನಾನು ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ. ಸೊ ಆದಷ್ಟು BCom, BBA, BBM, BSc ಸ್ಟೂಡೆಂಟ್ಸ್ ಮಾತ್ರ ಅಪ್ಲೈ ಮಾಡ್ಬೋದು. ಸೊ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಕಂಪ್ಲೀಟ್ ಆಗಿದೆ ಅಂದರೆ ಅವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡ್ಬೋದಾಗಿರುತ್ತೆ. ಸೊ ಇದು ಎಜುಕೇಷನ್ನ ಡೀಟೇಲ್ಸು. ಇನ್ನು ಗ್ರ್ಯಾಜುಯೇಷನ್ ಇಯರ್ ಅಂತಂದರೆ ಯಾವ್ಯಾವ ಬ್ಯಾಚಸ್ ಎಲಿಜಿಬಿಲಿಟಿ ಇರ್ತೀರಾ ಅಂತ ನೋಡೋದಾದರೆ 2023, 24, 25. ಸೊ ಅಂತಂದರೆ 2023 ಬ್ಯಾಚಸ್ಸಿಂದ 2025 ಬ್ಯಾಚ್ ಸ್ಟೂಡೆಂಟ್ಸ್ವರೆಗೂ ಯಾರು ಬೇಕಾದರೂ ಅಪ್ಲೈ ಮಾಡ್ಬೋದು. ಹಾಗೆ ಎಲ್ಲ ಸೆಮಿಸ್ಟರ್ ರಿಸಲ್ಟು ಕೂಡ ನಿಮ್ಮದು ಡಿಕ್ಲೇರ್ ಆಗಿರಬೇಕು ಅಂತ ಮೆನ್ಷನ್ ಮಾಡಿದ್ದಾರೆ. ಅದನ್ನು ಬಿಟ್ಟರೆ ಎಕ್ಸ್ಪೀರಿಯನ್ಸ್ ವಿಚಾರಕ್ಕೆ ಬಂದರೆ ಫ್ರೆಷರ್ಸ್ ಮಾತ್ರ ಅಪ್ಲೈ ಮಾಡ್ಬೋದಾಗಿರುತ್ತೆ. ಈವನ್ ನಿಮ್ಮದು 6 ಮಂತ್ ಎಕ್ಸ್ಪೀರಿಯನ್ಸ್ ಆಗಿದ್ರೂ ಕೂಡ ಎಲಿಜಿಬಿಲಿಟಿ ಇರೋದಿಲ್ಲ. ನೀವು ಕಂಪ್ಲೀಟ್ ಫ್ರೆಷರ್ಸ್ ಇದ್ದೀರಾ ಅಂದರೆ ಮಾತ್ರ ಈ ಒಂದು ಜಾಬ್ಗೆ ಎಲಿಜಿಬಿಲಿಟಿ ಇರ್ತೀರಾ ಅಂತಲೇ ಹೇಳ್ಬೋದು. ಸೊ ಹಾಗೆ ಎಜುಕೇಷನ್ನ ಪ್ಯಾಟ್ರನ್ ಬಂದು ಮ್ಯಾಂಡೇಟ್ರಿ 15 ಇಯರ್ಸ್ ಎಜುಕೇಷನ್ ಕಂಪ್ಲೀಟ್ ಮಾಡಿರಲೇಬೇಕಾಗಿರುತ್ತೆ. ಅಂದರೆ ಅಪ್ ಟು 10th ವರೆಗೆ, 10th ಆದಮೇಲೆ ಸೆಕೆಂಡ್ PUC, ಅದಾದ ನಂತರ 3 ಇಯರ್ಸ್ ಡಿಗ್ರಿ ಕೂಡ ಕಂಪ್ಲೀಟ್ ಆಗಿರಬೇಕಾಗಿರುತ್ತೆ. ಸೊ ಕಂಪ್ಲೀಟ್ 15 ಇಯರ್ಸ್ ಎಜುಕೇಷನ್ ಕಂಪ್ಲೀಟ್ ಆಗಿದೆ ಅಂದರೆ ಮಾತ್ರ ನೀವು ಈ ಒಂದು ಜಾಬ್ಗೆ ಎಲಿಜಿಬಿಲಿಟಿ ಇರ್ತೀರಾ ಅಂತಲೇ ಹೇಳ್ಬೋದು. ಸೊ ಇದು ಎಲಿಜಿಬಿಲಿಟಿ ಕ್ರೈಟೀರಿಯಾ. ಇದಿಷ್ಟಕ್ಕೆ ಎಲಿಜಿಬಿಲಿಟಿ ಇದೀರಾ ಅಂದರೆ ಅಪ್ಲೈ ಮಾಡ್ಬೋದಾಗಿರುತ್ತೆ. ಇನ್ನು ನೆಕ್ಸ್ಟ್ ವಾಕ್ ಇನ್ ಡ್ರೈವ್ನ ಡೀಟೇಲ್ಸ್ನ ನೋಡ್ತಾ ಹೋಗೋಣ. ಅಂತಂದರೆ ಇದು ಬಂದು ಕಂಪ್ಲೀಟ್ ಆಗಿ ವಾಕ್ ಇನ್ ಡ್ರೈವ್ ಇರುತ್ತೆ. ಯಾವುದೇ ರೀತಿಯಲ್ಲೂ ಕೂಡ ನೀವು ಆನ್ಲೈನಲ್ಲಿ ಅಪ್ಲೈ ಮಾಡೋಕ್ಕಾಗೋದಿಲ್ಲ. ಸೊ ವಾಕ್ ಇನ್ನ ಡೇಟ್ ಬಂದು ನಿಮಗೆ ಅಂದರೆ ಇಂಟರ್ವ್ಯೂನ ಡೇಟ್ ಬಂದು ನಿಮಗೆ 6th ಫೆಬ್ರವರಿ ಇರುತ್ತೆ. ಸೊ ಅಂತಂದರೆ ಇದೇ ತಿಂಗಳು 6ನೇ ತಾರೀಕು ಫೆಬ್ರವರಿ ಇಂಟರ್ವ್ಯೂ ನಡೀತಕ್ಕಂಥದ್ದು. ಸೊ ರಿಪೋರ್ಟಿಂಗ್ ಟೈಮಿಂಗ್ ಬಂದು ನಿಮಗೆ ಬೆಳಿಗ್ಗೆ 9:30 ಹಾಗೆ 11 ಗಂಟೆವರೆಗೆ ಇರುತ್ತೆ. ಸೊ ಬೆಳಿಗ್ಗೆ 9:30 11 ಗಂಟೆ ಒಳಗಡೆ ನೀವು ಹೋಗಿ ಅಟೆಂಡ್ ಆಗ್ಬೋದಾಗಿರುತ್ತೆ. ಸೊ ನೀವೇನಾದರೂ 11:30 ಮೇಲೆ ಅಥವಾ 11:30ಗೆ ಎಂಟ್ರಿ ಆಗಿದ್ದೀರಾ ಅಂದರೆ ಯಾವುದೇ ರೀತಿಯಲ್ಲೂ ಕೂಡ ಅಲೋ ಇರೋದಿಲ್ಲ. ಸೊ ಟೈಮಿಂಗ್ಸ್ನ ಅದಕ್ಕೆ ಕ್ಲಿಯರಾಗಿ ನೋಡಿಕೊಂಡು ಈ ಒಂದು ಟೈಮ್ ಒಳಗಡೆ ಆದಷ್ಟು ಬೇಗ ಹೋಗಿ ಅಟೆಂಡ್ ಆಗ್ಬೋದಾಗಿರುತ್ತೆ. ವೆನ್ಯೂ ಬಂದು ಅಂದರೆ ಲೊಕೇಶನ್ ಬಂದು ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತೀನಿ ಎಕ್ಸಾಕ್ಟ್ ಲೊಕೇಶನ್ನ. ಸೊ ಹಾಗೆ ನನ್ನ ಟೆಲಿಗ್ರಾಮ್ ಚಾನಲ್ ಹಾಗೆ ವಾಟ್ಸಪ್ ಚಾನಲ್ ಕೂಡ ಅಪ್ಡೇಟ್ ಮಾಡಿರ್ತೀನಿ, ಹೋಗಿ ಚೆಕ್ ಮಾಡ್ಕೋಬೋದು. ಸೊ ನಿಮಗೆ ಸ್ಕ್ರೀನ್ ಮೇಲೆ ಬರ್ತಾ ಇದೆ, ಬೆಟರ್ ಒಂದು ಸ್ಕ್ರೀನ್ಶಾಟ್ ತಗೊಳ್ಳಿ. ಸೊ ಇನ್ಫೋಸಿಸ್ ಲಿಮಿಟೆಡ್ ಗೇಟ್ ನಂಬರ್ 2, ಎಲೆಕ್ಟ್ರಾನಿಕ್ ಸಿಟಿ ಫೇಸ್ 2, ಲ್ಯಾಂಡ್ ಮಾರ್ಕ್ ಬಂದು ಸುನಿಕ್ ಇಂಡಸ್ಟ್ರಿ, ಬೆಂಗಳೂರಿನ ಲೊಕೇಶನಲ್ಲೇ ಇರುತ್ತೆ. ಎಕ್ಸಾಕ್ಟ್ ಲೊಕೇಶನ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಹೋಗಿ ಚೆಕ್ ಮಾಡ್ಬೋದು. ಸೊ ಇದು ವಾಕ್ ಇನ್ ಡ್ರೈವ್ನ ಡೀಟೇಲ್ಸ್ ಆಗಿರುತ್ತೆ. ಇದರಲ್ಲಿ ಯಾವುದೇ ರೀತಿಯ ಡೌಟ್ಸ್ ಇತ್ತು ಅಂತಂದರೆ ಕಮೆಂಟ್ ಮಾಡಬೇಕಿದ್ರೆ. ಸೊ ಇನ್ನು ನೆಕ್ಸ್ಟು ರಿಜಿಸ್ಟ್ರೇಷನ್ ಪ್ರೊಸೆಸ್ನ ನೋಡ್ತಾ ಹೋಗೋಣ. ಅಂತಂದರೆ ಈ ಒಂದು ವಾಕ್ ಇನ್ ಇಂಟರ್ವ್ಯೂಗೆ ನೀವು ಹೋಗೋಕ್ಕೂ ಮುಂಚೆ ಕ್ಯಾಂಡಿಡೇಟ್ ID ಮಸ್ಟ್ ಆ್ಯಂಡ್ ಶುಡ್ ಬೇಕಾಗಿರುತ್ತೆ, ಕಂಪಲ್ಸರಿ ಇರುತ್ತೆ. ಸೊ ವಾಕ್ ಇನ್ನ ಅಟೆಂಡ್ ಮಾಡಬೇಕು ಅಂದರೆ ಕ್ಯಾಂಡಿಡೇಟ್ ID ಕಂಪಲ್ಸರಿ ಇರೋದ್ರಿಂದ ನಾನು ಇದಕ್ಕೆ ಹೇಗೆ ಕ್ಯಾಂಡಿಡೇಟ್ ಐಡಿನ ಜನರೇಟ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಮೊದಲನೇ ಸ್ಟೆಪ್ ನೀವೇನು ಮಾಡಬೇಕು ಅಂದರೆ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ನಿಮ್ಮ ಟೆಲಿಗ್ರಾಮ್ ಚಾನಲ್ ಹಾಗೆ ವಾಟ್ಸಪ್ ಚಾನಲ್ ಲಿಂಕ್ನ ಕೊಟ್ಟಿದ್ದೀನಿ. ಸೊ ಎರಡರಲ್ಲಿ ನೀವು ಯಾವುದಕ್ಕೆ ಆದರೂ ಸರಿ ಜಾಯ್ನ್ ಆದರೆ ನಿಮಗೆ ಈ ಒಂದು ರಿಜಿಸ್ಟ್ರೇಷನ್ ಆಗೋ ಲಿಂಕ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಇವನ್ ನಾನು ನಿಮಗೆ ಸ್ಕ್ರೀನ್ ಮೇಲೆ ಕೂಡ ತೋರಿಸ್ತಾ ಇದ್ದೀನಿ. ಸೊ ಕ್ಲಿಯರಾಗಿ ನೋಡ್ಕೋಬೋದು ನೀವು. ಸೊ ಈ ಒಂದು ಲಿಂಕ್ನ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ ನಂತರ ನೀವು ರಿಜಿಸ್ಟರ್ ಆಗ್ಬೋದಾಗಿರುತ್ತೆ. ರಿಜಿಸ್ಟರ್ ಮಾಡಿ ನೀವು ಅಪ್ಲೈ ಫಾರ್ ಪ್ರೊಸೆಸ್ ಎಕ್ಸಿಕ್ಯೂಟಿವ್ ರೋಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ರೋಲ್ನ ಕ್ಲಿಯರಾಗಿ ನೋಡ್ಕೊಳ್ಳಿ. ಪ್ರೊಸೆಸ್ ಎಕ್ಸಿಕ್ಯೂಟಿವ್ ರೋಲ್ನ ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ದ ತಕ್ಷಣ ನಿಮಗೆ ಕ್ಯಾಂಡಿಡೇಟ್ ID ಜನರೇಟ್ ಆಗುತ್ತೆ. ಸೊ ಆ ಒಂದು ಕ್ಯಾಂಡಿಡೇಟ್ ಐಡಿನ ನೀವು ನಿಮ್ಮ ರಿಸ್ಯೂಮ್ನ ಟಾಪ್ನಲ್ಲಿ ನೀವು ಯಾವುದು ಕ್ಯಾರಿ ಮಾಡ್ತೀರಾ ರಿಸ್ಯೂಮ್ನ, ಸೊ ಆ ಒಂದು ರಿಸ್ಯೂಮ್ನ ಟಾಪ್ನಲ್ಲಿ ನೀವು ಕ್ಯಾಂಡಿಡೇಟ್ ID ಅಂತ ಕ್ಲಿಯರ್ ಆಗಿ ಮೆನ್ಷನ್ ಮಾಡಬೇಕಾಗಿರುತ್ತೆ. ನಿಮಗೆ ಕಂಪಲ್ಸರಿ ಕ್ಯಾಂಡಿಡೇಟ್ ID ಇದ್ದರೆ ಮಾತ್ರನೇ ಒಳಗಡೆ ಎಂಟ್ರಿ ಇರೋದು, ಇಲ್ಲಾಂದರೆ ಎಂಟ್ರಿ ಇರೋದಿಲ್ಲ. ಸೊ ಅದನ್ನು ಕ್ಲಿಯರಾಗಿ ನೋಡ್ಕೋಬೋದು ನೀವು. ಸೊ ಅದಕ್ಕೋಸ್ಕರ ಆದಷ್ಟು ಕ್ಯಾಂಡಿಡೇಟ್ ಐಡಿನ ಜನರೇಟ್ ಮಾಡಿಕೊಂಡು ನಿಮ್ಮ ರಿಸ್ಯೂಮ್ನ ಟಾಪ್ನಲ್ಲಿ ಮೆನ್ಷನ್ ಮಾಡಿ ಅದಾದ ನಂತರ ನೀವು ಈ ಒಂದು ವಾಕ್ ಇನ್ ಡ್ರೈವ್ನ ಅಟೆಂಡ್ ಆಗ್ಬೋದಾಗಿರುತ್ತೆ. ಸೊ ಇದು ರಿಜಿಸ್ಟ್ರೇಷನ್ನ ಪ್ರೋಸೆಸ್ಸು. ಇನ್ನು ನೆಕ್ಸ್ಟು ಜಾಬ್ನ ರೋಲ್ನ ನೋಡ್ತಾ ಹೋಗೋಣ. ಸೊ ಡೆಸಿಗ್ನೇಷನ್ ಬಂದು ನಿಮ್ಗೆ ಆಲ್ರೆಡಿ ಗೊತ್ತು, ಪ್ರೊಸೆಸ್ ಎಕ್ಸಿಕ್ಯೂಟಿವ್ ಅಂತ. ಸೊ ಇದರಲ್ಲಿ 2 ರೋಲ್ಸ್ ಇದೆ. ಮೊದಲನೇದು ಬಂದು ಡಾಟಾ ಪ್ರೊಸೆಸ್ಸು, ಸೆಕೆಂಡ್ ಒಂದು ಬಂದು ವಾಯ್ಸ್ ಪ್ರೊಸೆಸ್ಸು. ಸೊ ಈ 2 ರೋಲ್ಗೆ ನೀವು ಹೈರಿಂಗ್ ಆಗ್ತಾ ಇರ್ತಕ್ಕಂಥದ್ದು. ಸೊ ಎರಡು ಕೂಡ ಫುಲ್ ಟೈಮ್ ರೋಲೇನೆ, ಪರ್ಮನೆಂಟ್ ಜಾಬೇನೆ, ಹಾಗೆ ವರ್ಕ್ ಫ್ರಮ್ ಆಫೀಸ್ ಮಾತ್ರ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ಇನ್ನು ಇದರ ವರ್ಕ್ನ ಡಿಸ್ಕ್ರಿಪ್ಷನ್ನ ನೋಡೋದಾದರೆ ಡಾಟಾ ಪ್ರೊಸೆಸ್ನಲ್ಲಿ ನಿಮ್ಮ ವರ್ಕ್ ಏನೇನು ಇರುತ್ತೆ ಅಂತ ನೋಡೋದಾದರೆ ಮೊದಲನೇದಾಗಿ ವೆಬ್ಸೈಟ್ ರಿಸರ್ಚು, ಡಾಟಾ ರೀಡಿಂಗ್ ಹಾಗೆ ಇಂಟರ್ಪ್ರಿಟೇಷನ್ನು, ಕಂಟೆಂಟ್ ಅಂಡರ್ಸ್ಟ್ಯಾಂಡಿಂಗು, ಡಾಟಾ ಎಂಟ್ರಿ ಆ್ಯಂಡ್ ವ್ಯಾಲಿಡೇಷನ್ನು, ಔಟ್ಬೌಂಡ್ ಕಾಲ್ಸು, ಹಾಗೆ ವಾಯ್ಸ್ ಹಾಗೆ ಡಾಟಾ ಮಲ್ಟಿ ಟಾಸ್ಕಿಂಗ್ ಕೂಡ ಇರುತ್ತೆ ಅಂತಲೇ ಹೇಳ್ಬೋದು. ಇದಕ್ಕೆ ಬೇಕಾಗಿರೋ ಸ್ಕಿಲ್ ಬಂದು ನಿಮಗೆ ಬೇಸಿಕ್ ಕಂಪ್ಯೂಟರ್ ನಾಲೆಡ್ಜ್ ಬೇಕಾಗಿರುತ್ತೆ, ಇಂಗ್ಲೀಷ್ ಗ್ರಾಮರು ಹಾಗೆ ಫ್ಲೂಯೆನ್ಸಿ ಬೇಕಾಗಿರುತ್ತೆ, ಗುಡ್ ರೀಡಿಂಗ್ ಹಾಗೆ ಕಂಪ್ಯಾರಿಸನ್ ಬೇಕಾಗಿರುತ್ತೆ, ಜೊತೆಗೆ ನೈಟ್ ಶಿಫ್ಟ್ ಫ್ಲೆಕ್ಸಿಬಿಲಿಟಿ ಇರಬೇಕಾಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ಈ ಒಂದು ಸ್ಕಿಲ್ ಇತ್ತು ಅಂತಂದರೆ ನೀವು ಡಾಟಾ ಪ್ರೊಸೆಸ್ ರೋಲ್ಗೆ ಹೈರಿಂಗ್ ಆಗ್ಬೋದಾಗಿರುತ್ತೆ. ಸೊ ಇನ್ನು ನೆಕ್ಸ್ಟ್ ವಾಯ್ಸ್ನ ಪ್ರೊಸೆಸ್ಗೆ ನೋಡೋದಾದರೆ ವಾಯ್ಸ್ನ ಪ್ರೊಸೆಸ್ನ ವರ್ಕ್ನ ಡಿಸ್ಕ್ರಿಪ್ಷನ್ ಬಂದು ಇದಕ್ಕೆ ಲ್ಯಾಂಗ್ವೇಜ್
ಲ್ಯಾಂಗ್ವೇಜು ಮ್ಯಾಂಡೇಟ್ರಿ ಇರುತ್ತೆ ಇಂಗ್ಲೀಷ್ ಹಾಗೆ ಹಿಂದಿ. ಸೊ ಅಂತಂದರೆ ಇಂಗ್ಲೀಷ್ ಹಾಗೆ ಹಿಂದಿ ಮ್ಯಾಂಡೇಟ್ರಿ ಲ್ಯಾಂಗ್ವೇಜ್ ಇದ್ದೇ ಇರುತ್ತೆ. ಇದನ್ನು ಬಿಟ್ಟು ನಿಮ್ಗೆ ಯಾವುದೇ ಒಂದು ಲ್ಯಾಂಗ್ವೇಜ್ ಆಗಿದ್ರು ಕನ್ನಡ, ತಮಿಳು, ತೆಲುಗು, ಮಲಯಾಳಮು, ಮರಾಠಿ, ಬೆಂಗಾಲಿ, ಗುಜರಾತಿ, ಪಂಜಾಬಿ, ಸೊ ಇದರಲ್ಲಿ ಯಾವುದಾದ್ರೂ ಒಂದು ಲ್ಯಾಂಗ್ವೇಜ್ ಕೂಡ ಬರಬೇಕಾಗಿರುತ್ತೆ ಅಂತಲೇ ಹೇಳ್ಬೋದು. ಇದರ ರೆಸ್ಪಾನ್ಸಿಬಿಲಿಟೀಸ್ ಬಂದು ಕಸ್ಟಮರ್ ಕಾಲ್ಸ್ನ ಹ್ಯಾಂಡಲ್ ಮಾಡೋದು, ವಾಯ್ಸ್ ಹಾಗೆ ನಾನ್ ವಾಯ್ಸ್ ಇಂಟ್ರಾಕ್ಷನ್ಸು, ಕಂಪ್ನಿ ಪ್ರೊಸೆಸ್ನ ಫಾಲೋ ಮಾಡೋದು, ಸೊ ಫೈನಾನ್ಷಿಯಲ್ ಡಾಟಾ ಕಾನ್ಫಿಡೆನ್ಷಿಯಲಿ ಮೇಂಟೈನ್ ಮಾಡೋದು, ಟೀಮ್ ಜೊತೆ ಕೊಲಾಬ್ರೇಟ್ ಮಾಡೋದು ಇಲ್ಲಿ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ಇದು ವರ್ಕ್ನ ಡಿಸ್ಕ್ರಿಪ್ಷನ್ನ ಕಂಪ್ಲೀಟ್ ಡೀಟೇಲ್ಸ್ ಆಗಿರುತ್ತೆ. ಸೊ ಇನ್ನು ನೆಕ್ಸ್ಟ್ ಇಂಟರ್ವ್ಯೂನ ಪ್ರೊಸೆಸ್ನ ನೋಡ್ತಾ ಹೋಗೋಣ. ಸೊ ಇಂಟರ್ವ್ಯೂ ಬಂದು ನಿಮಗೆ 2 ರೌಂಡಲ್ಲಿ ನಡೆಯುತ್ತೆ. ಮೊದಲನೇ ರೌಂಡ್ ಬಂದು ಆಪ್ಟಿಟ್ಯೂಡ್ ಅಸೆಸ್ಮೆಂಟ್ ಬರುತ್ತೆ. ಸೊ ಇಲ್ಲಿ ಟೈಮಿಂಗ್ಸ್ ಬಂದು 10:30 12:30ವರೆಗೆ ನಡೆಯುತ್ತೆ. ಸೊ ಬೆಳಗ್ಗೆ 10:30 12:00ವರೆಗೆ ಈ ಒಂದು ಆಪ್ಟಿಟ್ಯೂಡ್ ಅಸೆಸ್ಮೆಂಟು ನಡೀತಕ್ಕಂಥದ್ದು. ಇದಕ್ಕೆ ಕಂಪಲ್ಸರಿ ಪ್ಯಾನ್ ಕಾರ್ಡ್ ಮ್ಯಾಂಡೇಟ್ರಿ ಇದ್ದೇ ಇರುತ್ತೆ. ಸೊ ಆದಷ್ಟು ಪ್ಯಾನ್ ಕಾರ್ಡ್ನು ಕೂಡ ಕ್ಯಾರಿ ಮಾಡ್ಬೋದಾಗಿರುತ್ತೆ. ನಾನು ನೆಕ್ಸ್ಟ್ ನಿಮಗೆ ಯಾವ್ಯಾವ ಡಾಕ್ಯುಮೆಂಟ್ಸ್ನ ಕ್ಯಾರಿ ಮಾಡಬೇಕು ಅಂತಲೂ ಕೂಡ ತಿಳಿಸ್ಕೊಡ್ತೀನಿ. ಸೊ ಇಲ್ಲಿ ಏನೇನು ಇನ್ಕ್ಲೂಡ್ ಆಗಿರುತ್ತೆ ಅಂದರೆ ಆಪ್ಟಿಟ್ಯೂಡ್ ಅಸೆಸ್ಮೆಂಟ್ನಲ್ಲಿ ಮೊದಲನೇದಾಗಿ ಬೇಸಿಕ್ ಆಪ್ಟಿಟ್ಯೂಡು, ಲಾಜಿಕಲ್ ರೀಸನಿಂಗು, ಇಂಗ್ಲೀಷು ಬೇಸಿಕ್ಸು ಆ್ಯಡ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಇದಾದ ನಂತರ ಸೆಕೆಂಡ್ ರೌಂಡು ನಿಮಗೆ ಫಸ್ಟ್ ರೌಂಡ್ ಕ್ಲಿಯರ್ ಮಾಡಿದ್ದೀರಾ ಅಂದರೆ ಸೆಕೆಂಡ್ ರೌಂಡು HR ಆಗಿ ಆಪರೇಷನ್ಸ್ ಇಂಟರ್ವ್ಯೂ ನಡೆಯುತ್ತೆ. ಸೊ ಇದು ಬಂದು 1 ಗಂಟೆಯಿಂದ 4 ಗಂಟೆವರೆಗೆ ನಡೆಯುತ್ತೆ. ಸೊ ಅಂದರೆ ಮಧ್ಯಾಹ್ನ 1 ಗಂಟೆಯಿಂದ ಸಂಜೆ 4 ಗಂಟೆವರೆಗೆ ಈ ಒಂದು ಇಂಟರ್ವ್ಯೂ ನಡೀತಕ್ಕಂಥದ್ದು ಸೆಕೆಂಡ್ ರೌಂಡು. ಇಲ್ಲಿ ಸೆಲ್ಫ್ ಇಂಟ್ರೊಡಕ್ಷನ್ನು, ಕಮ್ಯುನಿಕೇಷನ್ನ ಚೆಕ್ ಮಾಡ್ತಾರೆ, ಹಾಗೆ ಪ್ರೊಸೆಸ್ ಅಂಡರ್ಸ್ಟ್ಯಾಂಡಿಂಗು ಜೊತೆಗೆ ಶಿಫ್ಟ್ನ ಫ್ಲೆಕ್ಸಿಬಿಲಿಟಿನ ಚೆಕ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಸೊ ಈ 2 ರೌಂಡಲ್ಲಿ ಇಂಟರ್ವ್ಯೂ ನಡೀತಕ್ಕಂಥದ್ದು. ಸೊ ಇಂಟರ್ವ್ಯೂನ ಪ್ರೊಸೆಸ್ಸು ಇದಾಗಿರುತ್ತೆ. ಇನ್ನು ಇದನ್ನು ಬಿಟ್ಟರೆ ಡಾಕ್ಯುಮೆಂಟ್ಸ್ನ ಏನೇನು ಕ್ಯಾರಿ ಮಾಡಬೇಕು ಅಂತ ನೋಡೋದಾದರೆ, ಸೊ ಈ ಒಂದು ಡಾಕ್ಯುಮೆಂಟ್ಸ್ನ ಮಸ್ಟ್ ಆ್ಯಂಡ್ ಶುಡ್ ನೀವು ಒಂದನ್ನು ಕೂಡ ಮಿಸ್ ಮಾಡದೆ ಕ್ಯಾರಿ ಮಾಡಬೇಕಾಗಿರುತ್ತೆ. ಮೊದಲನೇದಾಗಿ 2 ಕಾಪೀಸ್ ಆಫ್ ಅಪ್ಡೇಟೆಡ್ ರೆಸ್ಯೂಮು, ಅಂದರೆ ಈ ಒಂದು ಜಾಬ್ನ ಡಿಸ್ಕ್ರಿಪ್ಷನ್ ಏನಿದೆಯೋ ಅದಕ್ಕೆ ತಕ್ಕ ಹಾಗೆ ನಿಮ್ಮ ರೆಸ್ಯೂಮ್ನ ರೆಡಿ ಮಾಡಿ ಇಟ್ಕೊಂಡು ಆ ಒಂದು ರೆಸ್ಯೂಮ್ನ 2 ಕಾಪೀಸ್ನ ಕ್ಯಾರಿ ಮಾಡಿ. ಅದರ ಜೊತೆಗೆ ಕ್ಯಾಂಡಿಡೇಟ್ ಐಡಿನ ಮಿಸ್ ಮಾಡಬೇಡಿ, ನಾನು ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಅದನ್ನು ಕೂಡ ನೀವು ನಿಮ್ಮ ರೆಸ್ಯೂಮ್ನ ಟಾಪ್ನಲ್ಲಿ ಮೆನ್ಷನ್ ಮಾಡಿರಬೇಕಾಗಿರುತ್ತೆ. ಅದಾದ ನಂತರ ಪ್ಯಾನ್ ಕಾರ್ಡು ಕೂಡ ಮ್ಯಾಂಡೇಟರಿ ಇರುತ್ತೆ. ಪ್ಯಾನ್ ಕಾರ್ಡ್ ತೊಗೊಂಡೋಗಿ, ಜೊತೆಗೆ ಆಧಾರ್ ಕಾರ್ಡ್ನು ಕೂಡ ಕ್ಯಾರಿ ಮಾಡಿ. ID ಪ್ರೂಫ್ಗೆ ಆಧಾರ್ ಕಾರ್ಡು ಕೂಡ ಬೇಕಾಗಿರುತ್ತೆ. ಜೊತೆಗೆ ಇಯರ್ಫೋನ್ಸ್ ಅಥವಾ ಹೆಡ್ಫೋನ್ಸು, ಸೊ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಕ್ಯಾರಿ ಮಾಡಿ. ಅದರ ಜೊತೆಗೆ ಒಂದು ಫೇಸ್ ಮಾಸ್ಕ್. ಸೊ ಇದಿಷ್ಟನ್ನ ನೀವು ಕ್ಯಾರಿ ಮಾಡಲೇಬೇಕಾಗಿರುತ್ತೆ ಕಂಪಲ್ಸರಿ. ಪರ್ಸ್ನಲ್ ಲ್ಯಾಪ್ಟಾಪ್ ಯಾವುದೇ ರೀತಿಯಲ್ಲೂ ಕೂಡ ಅಲೋ ಇರೋದಿಲ್ಲ. ಸೊ ಲ್ಯಾಪ್ಟಾಪ್ನ ನೀವು ಕ್ಯಾರಿ ಮಾಡಬಾರ್ದು, ಮಿಸ್ ಆಗು ಕೂಡ ತಗೊಂಡು ಹೋಗ್ಬೇಡಿ. ಸೊ ಜಸ್ಟ್ ಈ ಒಂದು ಡಾಕ್ಯುಮೆಂಟ್ಸ್ನ ಆದಷ್ಟು ಕ್ಯಾರಿ ಮಾಡಿ. ಬೆಟರ್ ಇದನ್ನು ಒಂದು ಸ್ಕ್ರೀನ್ಶಾಟ್ ತೊಗೊಳ್ಳಿ, ಇಲ್ಲೆಲ್ಲಾದರೂ ನೋಟ್ ಮಾಡ್ಕೊಳ್ಳಿ. ಇನ್ನು ಇಂಟರ್ವ್ಯೂವಲ್ಲಿ ಕೇಳೋ ಕಾಮನ್ ಕ್ವಶನ್ಸ್ನ ಅಥವಾ ಸ್ಯಾಂಪಲ್ ಕ್ವಶನ್ಸ್ನ ನಾನು ನಿಮಗೆ ಸ್ಕ್ರೀನ್ ಮೇಲೂ ಕೂಡ ತೋರಿಸ್ತಿದ್ದೀನಿ. ಸೊ ಈ ಥರ ಕ್ವಶನ್ಸ್ಗೆ ನೀವು ಪ್ರಿಪೇರ್ ಆಗ್ಬೋದಾಗಿರುತ್ತೆ. ಸೊ ಇನ್ ಡೀಟೇಲ್ ಆಗಿ ನಿಮಗೆ ಗೂಗಲಲ್ಲಿ ತುಂಬ ವೆಬ್ಸೈಟ್ಸ್ ಇದೆ. ಸೊ ಅಲ್ಲಿ ಸಿಗುತ್ತೆ, ಬೇಕಿದ್ರೆ ಅಲ್ಲಿಂದ ನೀವು ಪ್ರಾಕ್ಟೀಸ್ ಮಾಡ್ಕೋಬೋದಾಗಿರುತ್ತೆ. ಸೊ ಇನ್ನು ನೆಕ್ಸ್ಟ್ ಫೈನಲ್ ರೀಕ್ಯಾಪ್ನ ನೋಡ್ತಾ ಹೋಗೋಣ. ಅಂತಂದರೆ ಓವರಾಲ್ ಆಗಿ ಈ ಒಂದು ಜಾಬ್ನ ಕಂಪ್ಲೀಟ್ ಡೀಟೇಲ್ಸು ನಿಮಗೆ ಈ ಒಂದು ರೀಕ್ಯಾಪ್ ಮೂಲಕ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ಕಂಪ್ನಿಯ ನೇಮ್ ಬಂದು ಇನ್ಫೋಸಿಸ್ BPM ಆಗಿರುತ್ತೆ. ರೋಲ್ ಬಂದು ಪ್ರೊಸೆಸ್ ಎಕ್ಸಿಕ್ಯೂಟಿವ್ ಆಗಿರುತ್ತೆ. ಇನ್ನು ಎಜುಕೇಷನ್ ಬಂದು BCom, BBA, BBM, BSc. ಸೊ ಈ ಒಂದು ಕ್ಯಾಂಡಿಡೇಟ್ಸ್ ಮಾತ್ರ ಎಲಿಜಿಬಿಲಿಟಿ ಇರ್ತೀರಾ. ಇನ್ನು ಬ್ಯಾಚಸ್ ಬಂದು 2023 ಅಪ್ ಟು ರೀಸೆಂಟ್ ಗ್ರಾಜುಯೇಟ್ 2025 ಬ್ಯಾಚ್ ಸ್ಟೂಡೆಂಟ್ಸು ಕೂಡ ಅಪ್ಲೈ ಮಾಡ್ಬೋದು. ಸೊ ಇನ್ನು ಎಕ್ಸ್ಪೀರಿಯನ್ಸ್ ವಿಚಾರಕ್ಕೆ ಬಂದರೆ ಬರೀ ಫ್ರೆಶರ್ಸ್ ಮಾತ್ರ ಅಪ್ಲೈ ಮಾಡ್ಬೋದಾಗಿರುತ್ತೆ. ಈವನ್ ನಿಮ್ಮದು 6 ಮಂತ್ ಎಕ್ಸ್ಪೀರಿಯನ್ಸ್ ಇದ್ರೂ ಕೂಡ ಎಲಿಜಿಬಿಲಿಟಿ ಇರೋದಿಲ್ಲ. ಇನ್ನು ಡೇಟ್ ಬಂದು ಇದು ಕಂಪ್ಲೀಟ್ ಆಗಿ ವಾಕ್ ಇನ್ ಇಂಟರ್ವ್ಯೂ ಇರೋದ್ರಿಂದ ಡೇಟ್ ಬಂದು 6th Feb, ಅಂದರೆ ಇದೇ ತಿಂಗಳು 6ನೇ ತಾರೀಕು ಫೆಬ್ರವರಿ ಈ ಒಂದು ಇಂಟರ್ವ್ಯೂ ನಡೀತಕ್ಕಂಥದ್ದು. ಇನ್ ಡೀಟೇಲ್ ಆಗಿ ನಾನು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಲೊಕೇಶನ್ ಬಂದು ಎಲೆಕ್ಟ್ರಾನಿಕ್ ಸಿಟಿ ಬೆಂಗಳೂರಿನ ಲೊಕೇಶನ್ ಅಲ್ಲಿ ಇರುತ್ತೆ. ಸೊ ಹೋಗಿ ಇಂಟ್ರೆಸ್ಟ್ ಇರೋ ಕ್ಯಾಂಡಿಡೇಟ್ಸು ಅಟೆಂಡ್ ಆಗ್ಬೋದಾಗಿರುತ್ತೆ. ಸೊ ಇದಿಷ್ಟು ಓವರಾಲ್ ಆಗಿ ಈ ಒಂದು ಜಾಬ್ನ ಕಂಪ್ಲೀಟ್ ಡೀಟೇಲ್ಸು. ಸೊ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದೀರಾ ಅಂದರೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಅನ್ಕೊಂಡಿದ್ದೀನಿ. ಇದ್ರ ಮೇಲೂ ನಿಮಗೆ ಯಾವುದೇ ರೀತಿ ಡೌಟ್ಸ್ ಇತ್ತು ಅಂತಂದರೆ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಹಾಗೆ ಇದೇ ರೀತಿಯ ಜಾಬ್ ರಿಲೇಟೆಡ್ ವೀಡಿಯೋಸ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಸೊ ಮತ್ತೆ ಮುಂದಿನ ವಿಡಿಯೋ ಜೊತೆಗೆ ಸಿಗೋಣ. ಅಲ್ಲಿವರೆಗೂ ಜೈ ಕರ್ನಾಟಕ ಮಾತೆ, ಜೈ ಹಿಂದ್.